ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿ ಗ್ರೂಪ್ ಡಿ ಸಂಬಂಧಪಟ್ಟಂತೆ ಇಂದಿನ ವರ್ಷದ ಪ್ರಶ್ನೆ ಮತ್ತು ಉತ್ತರ, ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಉಸಿರಾಟದ ಸಮಯದಲ್ಲಿ ಎಲೆಗಳ ಯಾವ ಭಾಗದಲ್ಲಿ ಪ್ರಮುಖ ಅನಿಲ ವಿನಿಮಯ ನಡೆಯುತ್ತದೆ? ಇದು RRB ಗ್ರೂಪ್ ಡಿ 2022 ಇಸ್ವಿನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಆಪ್ಷನ್ ಎ ಕ್ಲೋರೋಫಿಲ್, ಆಪ್ಷನ್ ಬಿ ಗ್ರಾನ, ಆಪ್ಷನ್ ಸಿ ಸ್ಟೊಮಾಟಾ, ಆಪ್ಷನ್ ಡಿ ಪತ್ರರಂಧ್ರ. ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪತ್ರರಂಧ್ರದ ಮೂಲಕ ಅನಿಲಗಳ ವಿನಿಮಯ ನಡೆಯುತ್ತದೆ ಸ್ನೇಹಿತರೆ ಸಸ್ಯಗಳಲ್ಲಿ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳಾದ ಪತ್ರರಂಧ್ರಗಳು ದ್ಯುತಿಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಎಲೆಗಳಲ್ಲಿ ಅನಿಲಗಳ ವಿನಿಮಯವು ಅಧಿಕ ಪ್ರಮಾಣದಲ್ಲಿ ನಡೆಯುತ್ತದೆ ಸ್ನೇಹಿತರೆ, ಆಗುತ್ತದೆ. ಅದೇ ರೀತಿ ಸ್ನೇಹಿತರೆ ಈಗ ಎರಡನೇ ಪ್ರಶ್ನೆ, ಒಂದು ಪೀನ ಮಸೂರವು ಮಸೂರದಿಂದ 1.5 ಮೀಟರ್ ದೂರದಲ್ಲಿ ಇರಿಸಲಾದ ವಸ್ತುವಿಗೆ -3 ವರ್ಧನೆಯನ್ನುಂಟು ಮಾಡುತ್ತದೆ. ಹಾಗಾದರೆ ಪ್ರತಿಬಿಂಬದ ದೂರ ಕಂಡುಹಿಡಿಯಿರಿ. ಆಪ್ಷನ್ ಎ 0.5 ಮೀಟರ್, ಆಪ್ಷನ್ ಬಿ 4.5 ಮೀಟರ್, ಆಪ್ಷನ್ ಸಿ -4.5 ಮೀಟರ್, ಅದೇ ರೀತಿ ಆಪ್ಷನ್ ಡಿ -0.5 ಮೀಟರ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಪೀನ ಮಸೂರ ಸ್ನೇಹಿತರೆ. ಒಂದು ವಸ್ತುವನ್ನು ನಾವು ಇಟ್ಟಿದ್ದೀವಿ ಸ್ನೇಹಿತರೆ, 1.5 ಮೀಟರ್ ದೂರದಲ್ಲಿ ನಾವು ಇಟ್ಟಿದ್ದೀವಿ ಸ್ನೇಹಿತರೆ. ಇಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ ವಸ್ತುವಿನ ದೂರ ಕೊಟ್ಟಿದ್ದಾರೆ ಯು ಇಸ್ ಈಕ್ವಲ್ ಟು -1.5 ಮೀಟರ್. ಅಂದರೆ ಸ್ನೇಹಿತರೆ ನಾವು ಎಡಗಡೆ ತಗೊಂಡಾಗ ಕಾರ್ಟೀಷಿಯನ್ ಸಮತಲದಲ್ಲಿ ಸ್ನೇಹಿತರೆ ಮೈನಸ್ ಸೈನ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ಮ್ಯಾಗ್ನಿಫಿಕೇಷನ್ ಅಂದರೆ ವರ್ಧನೆ ಎಷ್ಟು ಕೊಟ್ಟವರಪ್ಪ ಅಂತಂದರೆ -3. ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಸ್ನೇಹಿತರೆ? ವಿ ಅಂದರೆ ಪ್ರತಿಬಿಂಬದ ದೂರ, ಇಮೇಜ್ ಡಿಸ್ಟೆನ್ಸ್ ಅಂತ ಕರೀತಾರೆ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ. ಎಮ್ ಇಸ್ ಈಕ್ವಲ್ ಟು ವರ್ಧನೆ ಇಸ್ ಈಕ್ವಲ್ ಟು HI/HO ಅಂದರೆ ಸ್ನೇಹಿತರೆ ವಸ್ತುವಿನ ಎತ್ತರ, ವಸ್ತುವಿನ ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ ಸ್ನೇಹಿತರೆ. ಅದು ಇಸ್ ಈಕ್ವಲ್ ಟು ವಿ ಅಂತಂದರೆ ವಸ್ತುವಿನ ಪ್ರತಿಬಿಂಬದ ದೂರ. ಅದೇ ರೀತಿ ಸ್ನೇಹಿತರೆ ಡಿವೈಡೆಡ್ ಬೈ ಯು ಅಂತಂತಂದರೆ ವಸ್ತುವಿನ ದೂರ. ಇಲ್ಲಿ ಏನೇನು ಕೊಟ್ಟಿದ್ರೆ ನಾವು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಷ್ಟು ಬಂದಿದೆಯಪ್ಪ ಅಂತಂದರೆ -3 ಇಸ್ ಈಕ್ವಲ್ ಟು, ಇಲ್ಲಿ ಕಂಡುಹಿಡಿಯೋಕ್ಕೆ ಏನು ಕೇಳಿದರೆ ವಿ ಕೇಳಿದರೆ ಸ್ನೇಹಿತರೆ, ವಿ ಆಗಿ ಬರ್ಕೊಳ್ಳೋಣ ಡಿವೈಡೆಡ್ ಬೈ ನಮಗೆ ಯು ಆಲ್ರೆಡಿ ಗೊತ್ತು, ಯು ಅಂತಂದರೆ -1.5. ಹಾಗಾಗಿ ವಿ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸ್ನೇಹಿತರೆ. ಒರೇ ಗುಣಾಕಾರ ಆದಾಗ ಸ್ನೇಹಿತರೆ 15 3 45. ಇಲ್ಲಿ ಪಾಯಿಂಟ್ ಎಷ್ಟಿದೆ? 0.1 ಸ್ಥಾನ ಬಿಟ್ಟಿದೆ ಸ್ನೇಹಿತರೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ವಿ ಇಸ್ ಈಕ್ವಲ್ ಟು +4.5 ಮೀಟರ್ ಬರುತ್ತದೆ. ಈ ಒಂದು ಪ್ರಶ್ನೆಗೆ ಈ ಆಪ್ಷನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಸ್ನೇಹಿತರೆ? ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇದೇ ರೀತಿ ಪ್ರಶ್ನೆಗಳನ್ನು ಇನ್ನೂ ಕೂಡ ದಿನನಿತ್ಯ ನಾನು ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಕನ್ನಡದಲ್ಲಿ ನಾನು ಮಾಡ್ತಾಯಿದ್ದೇನೆ ಸ್ನೇಹಿತರೆ. ನಿಮ್ಮ ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ನಾನು ಇನ್ನಷ್ಟು ಕೂಡ ಏನಾದ್ರು ತಪ್ಪುಗಳು ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.